ಹಬ್ಬಕ್ಕೆ ಹೂವೆಲ್ಲ ಪರ್ಚೇಸ್ ಮಾಡೋಕೆ ಬಂದಿದ್ದೀರಾ. ನೀವು ಇಲ್ಲಿ ಪರ್ಚೇಸ್ ಮಾಡೋದ್ರಿಂದ ಜಾಸ್ತಿ ಜನಕ್ಕೆ ಟ್ರಾಫಿಕ್ ತೊಂದರೆ ಆಗ್ತದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದು? ತೊಂದರೆ ಆಗ್ತಾಯಿದೆ ಅಮ್ಮ ಎಲ್ರಿಗೂ, ಯಾಕಂದರೆ ಓಡಾಡೋಕ್ಕಾಗಲ್ಲ, ಗಾಡಿಗಳು ಪಾರ್ಕಿಂಗ್ ಮಾಡೋಕ್ಕಾಗ್ತಾಯಿಲ್ಲ. ಇಲ್ಲಿ ಓಡಾಡೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಹಬ್ಬ ಈ ಹೂವು ತಗೊಳ್ಳೋದಕ್ಕೆ ಜೋರು, ಅದಕ್ಕಿಂತ ಇಲ್ಲಿ ಟ್ರಾಫಿಕ್ದೇ ತುಂಬ ಇದು ಆಗ್ಬಿಟ್ಟಿದೆ. ಬೇರೆ ಕಡೆ ಎಲ್ಲ ಒಂದು ಮಾರ್ಕೆಟ್ ಥರ ಮಾಡಿದ್ರೆ ಒಳ್ಳೆಯದು ಈ ಹಬ್ಬಗಳಿಗೋಸ್ಕರ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ತುಂಬ ತೊಂದರೆನೇ ಇಲ್ಲ, ಎಲ್ಲನೂ ಕಿರಿಕಿರಿ ಜಾಸ್ತಿ. ಯಾಕೆಂದರೆ ಓಡಾಡೋಕ್ಕಾಗಲ್ಲ, ಪಾರ್ಕಿಂಗು, ಪೊಲೀಸವ್ರ ಕಾಟ ಬೇರೆ, ಇದೆಲ್ಲ ತೊಂದರೆ ಆಗ್ತಾಯಿದೆ ಇಲ್ಲಿ ಹಬ್ಬಗಳಿಗೆ ಮಾತ್ರ. ಹೂವು ಮಾರ್ಕೆಟಿಗೆ ಮಾತ್ರ ಇಲ್ಲಿ, ಬೇರೆ ಟೈಮಲ್ಲೂ ಇರ್ತದೆ ಬಟ್ ಇಷ್ಟೊಂದು ಇರೋಲ್ಲ. ಈ ಟೈಮಲ್ಲಿ ಮಾತ್ರ ತುಂಬ ಕಷ್ಟನೇ, ಓಡಾಡೋಕ್ಕೂ ಆಗಲ್ಲ, ಪಾರ್ಕಿಂಗು ಪ್ರಾಬ್ಲಮ್ಮೆ. ಇಲ್ಲಿ ರೇಟ್ಗಳಂತೂ ಗಗನಕ್ಕೇರಿರ್ತವೆ ಬಿಡಿ, ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ಅದೇ ಸಪ್ರೇಟ್ ಮಾರ್ಕೆಟ್ ಮಾಡಿದರೆ ಚೆನ್ನಾಗಿರುತ್ತೆ, ಟ್ರಾಫಿಕ್ ಇರಲ್ಲ, ಜನರಿಗೆ ತೊಂದರೆನೂ ಇರಲ್ಲ ಅಂತ ನಮ್ಮ ಅಭಿಪ್ರಾಯ. ಸರ್, ನಾವು ಅವ್ರ ಹತ್ರ ಮಾತಾಡಿಸಿದ್ದು ಹೂ ಮಾರೋರ ಹತ್ರ, ನಮಗೆ ಮಾರ್ಕೆಟಲ್ಲಿ ಜಾಗ ಕೊಡ್ತಿಲ್ಲ, ಅದಕ್ಕೋಸ್ಕರ ಇಲ್ಲಿ ಹಾಕೊಂಡಿದ್ದೀನಿ ಅಂತ ಹೇಳ್ತಾರೆ. ಸಪ್ರೇಟ್ ಮಾರ್ಕೆಟ್ ಮಾಡಬೇಕು, ಏನೋ ಮಾಡ್ಕೊಂಡು ಅನುಸರಿಸ್ಕೊಂಡು ಹೋಗ್ಬೇಕಮ್ಮ, ಏನು ಮಾಡೋಕ್ಕಾಗಲ್ಲ. ಸರ್, ಲಾಸ್ಟ್ ಟೈಮ್ ಹೂವಿನ ಬೆಲೆಗಿಂತ ಈ ಟೈಮ್ ಹೂವಿನ ಬೆಲೆ ಹೇಗಿದೆ ಸರ್? ಜಾಸ್ತಿನೇ ನಮ್ಮ ಈ ಸಲ, ಜಾಸ್ತಿನೇ ಸ್ವಲ್ಪ. ಜಾಸ್ತಿ ಆಗಿದೆ ನನ್ನ ಪ್ರಕಾರ ಒಂದು 20-25% ಜಾಸ್ತಿ ಆಗಿದೆ.